ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇಸಿತ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಅರವಿಂದ್ ಚೊಕ್ಕಾಡಿ ಹೆಸರು ಕೇಳಿರ್ಬೋದು ನೀವು. ಒಳ್ಳೆಯ ಲೇಖಕರು, ಒಳ್ಳೆಯ ಚಿಂತಕರು, ಸಮಾಜಕ್ಕೆ ಒಳ್ಳೆಯ ಮಾರ್ಗದರ್ಶನ ಮಾಡುವಂಥ ಒಬ್ಬ ಸದಾ ಸಮಾಜ ಹಿತೈಷಿ ಅಂಥವರು ಫೇಸ್ಬುಕ್ನಲ್ಲಿ ಒಂದಿಷ್ಟು ಬರ್ಕೊಳ್ತಾರೆ. ಯಾಕಂದರೆ ಇವತ್ತು ಫೇಸ್ಬುಕ್ ಎಲ್ಲರಿಗೂ ಮುಡ್ತದೆ, ನೋಡಿ ಜನ ಬದಲಾವಣೆ ಆಗಲಿ ಅಂತನ್ನುವಂಥದ್ದು. ಜೊತೆಗೆ ಈ ಮೆರವಣಿಗೆ ಗೊತ್ತದ, ಮದುವೆ ಮೆರವಣಿಗೆ, ಮತ್ತೊಂದು ಮೆರವಣಿಗೆ, ಧಾರ್ಮಿಕ ಮೆರವಣಿಗೆಗಳು, ಹಬ್ಬದ ಮೆರವಣಿಗೆಗಳು, ಈ ದೇಶದ ಮೆರವಣಿಗೆ ನಡೀತಾನೆ ಇರ್ತಾವೆ. ತಮ್ಮ ಅಸ್ತಿತ್ವವನ್ನು ಪ್ರದರ್ಶನ ಮಾಡೋ ಸಲುವಾಗಿ, ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡೋ ಸಲುವಾಗಿ. ಅದರಲ್ಲೂ ಧಾರ್ಮಿಕ ಮೆರವಣಿಗೆಗಳಂತೂ ಇನ್ನೊಂದು ಧರ್ಮದ ಮೇಲೆ ನಾವು ಡಾಮಿನೆಂಟ್ ಇದ್ದೀವಪ್ಪ ಅಂತ ತೋರಿಸೋ ಸಲುವಾಗಿ, ನಮ್ಮ ಶ್ರೇಷ್ಠ ಧರ್ಮ ಅಂತ ಹೇಳೋ ಸಲುವಾಗಿ. ಆ ಧರ್ಮ ಹೇಳೋದಿಲ್ಲ, ಬಟ್ ಧರ್ಮವನ್ನು ಪಾಲನೆ ಹೆಸರು ಮಾಡುವಂಥವ್ರು ಏನು ಮಾಡ್ತಾಯಿದ್ದಾರೆ ಅದನ್ನು ಸ್ವಲ್ಪ ದೊಡ್ಡದಾಗಿ ತೋರಿಸ್ತಾ ಇರ್ತಾರೆ. ನಾವು ಯಾರಿಗೆ ಅಂಜುವಂಥ ಅವಶ್ಯಕತೆ ಇಲ್ಲ, ನಾವು ಬಲಿಷ್ಠರು ಅನ್ನುವಂಥ ರೀತಿಯಲ್ಲ ಒಂದಿಷ್ಟು ಮಾಡ್ತಾ ಇರ್ತಾರೆ ಪ್ರದರ್ಶನಗಳನ್ನು. ರಸ್ತೆಯಲ್ಲಿ ಮೆರವಣಿಗೆ ಹೋಗೋದು ಮಾಡ್ತಿರ್ತಾರೆ. ಈಗ ನೋಡ್ತಾ ಇದ್ದೀವಿ ನಮ್ಮ ಪಥಸಂಚಲನ, ನಮ್ಮ RSSದಾಗಿರ್ಬೋದು, ಮುಸಲ್ಮಾನರ ಒಂದು ಧಾರ್ಮಿಕ ಕೆಲಸದಾಗ ಅವ್ರು ಮಾಡುವಂಥ ಪ್ರದರ್ಶನ ಆಗಿರ್ಬೋದು, ಕ್ರಿಶ್ಚಿಯನ್ರ ಧರ್ಮ ಪ್ರದರ್ಶನ ಆಗಿರ್ಬೋದು, ಯಾವುದೇ ಧರ್ಮೀಯರು ಅದು ಒಂದು ಏನೋ ಶಾಂತಿ ಉದ್ದೇಶದಿಂದ ಒಳ್ಳೆ ಕಾರ್ಯಕ್ಕಾದರೆ ಒಳ್ಳೆಯದು. ಇದು ಒಳ್ಳೆಯದನ್ನು ಇಲ್ಲ ಅಂತಲ್ಲ ಎಲ್ಲನೂ, ಆದರೆ ಅವು ಅದ್ರ ಹಿಂದಿದ್ದಂಥ ಮೋಟಿವ್ ಅಂತೀವಿ ನಾವು, ಉದ್ದೇಶ. ಇನ್ನೊಂದು ಧರ್ಮವನ್ನು ಕೆಣಕೋದು, ನಮ್ಮ ಶ್ರೇಷ್ಠ ಅಂತ ಹೇಳೋದು, ನಾವು ಉಳಿದವರೆಲ್ಲ ಕನಿಷ್ಠ ಅನ್ನುವಂಥ ಮನೋಭಾವವನ್ನು ಹೊಂದಿರೋದು. ಎಲ್ಲ ಧರ್ಮದವ್ರು ಹೇಳ್ತಾರೆ ನಾವಿಲ್ಲಪ್ಪ ಹಾಗಿಲ್ಲ, ನಾವು ಪ್ರಾಮಾಣಿಕರು, ಸಮಾನತೆ ಬಯಸುವವರು, ನಮ್ಮಲ್ಲಿ ಯಾರೋ ಬಂದರೂ ಅವರಿಗೆಲ್ಲ ನಾವು ಸಮಾನತೆ ಕೊಡ್ತೀವಿ ಅಂತೇಳಿ ತಮ್ಮ ಧರ್ಮಕ್ಕೆ ಆಹ್ವಾನ ನೀಡುವುದು ಅಲ್ಲಿ ಮಾತ್ರ